ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಒಂದು ರೀತಿ ಸೂಕ್ಷ್ಮವಾದ ವಿಷಯವಾದರೂ ಸತ್ಯವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಕಾಣಬೇಕು, ಕೊರತೆಯೇ ಇಲ್ಲದಷ್ಟು ಹಣ ಗಳಿಸಬೇಕು ಎಂದು ಬಯಸಿರುತ್ತಾನೆ. ಆದರೆ ಹಣ ಸಂಪಾದನೆ ಮಾಡುವುದೊಂದೇ ವಿಷಯವಲ್ಲ, ಅದನ್ನು ಕೂಡಿಟ್ಟು ಅದನ್ನು ದುಪ್ಪಟ್ಟು ಮಾಡುವುದು ಇನ್ನೂ ದೊಡ್ಡ ವಿಷಯವಾಗಿದೆ. ಈ ವಿಷಯದ ಕುರಿತಾಗಿ ಚಾಣಕ್ಯ ಎಲ್ಲರ ಮನ ಮುಟ್ಟುವಂತೆ ಕಟುವಾಗಿ ಮಾತನಾಡಿದ್ದಾರೆ. ಚಾಣಕ್ಯನ ಪ್ರಕಾರ ಇಂತಹ ವ್ಯಕ್ತಿಗಳು 7 ಜನ್ಮ ಎತ್ತಿದರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ಆ ವ್ಯಕ್ತಿಗಳು ಯಾರು ಎಂದು ನೋಡೋಣ. ಪ್ರತಿಯೊಬ್ಬರೂ ಶ್ರೀಮಂತಿಕೆಯ ಜೀವನವನ್ನು ನಡೆಸಲು ಅಥವಾ ಅಪಾರ ಹಣವನ್ನು ಹೊಂದಲು ಬಯಸುತ್ತಾರೆ. ಹಣವನ್ನು ಸಂಪಾದಿಸುವಲ್ಲೇ ಅವರು ತಮ್ಮ ಆಯಸ್ಸನ್ನು ಕಳೆದುಕೊಳ್ಳುತ್ತಾರೆ. ಶ್ರೀಮಂತರಾಗಲು ಹಣವನ್ನು ಸಂಪಾದಿಸುವುದು ಒಂದು ದಾರಿ ಆದರೆ, ಹಣವನ್ನು ಗಳಿಸುವುದರೊಂದಿಗೆ ಹಣವನ್ನು ಹೇಗೆ ಉಳಿಸಬೇಕೆಂಬುದನ್ನು ತಿಳಿದಿರುತ್ತಾನೋ ಅವನು ಶ್ರೀಮಂತನಾಗುತ್ತಾನೆ ಎಂದು ಚಾಣಕ್ಯ ಹೇಳಿದ್ದಾರೆ. ವ್ಯರ್ಥ ಖರ್ಚು ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಮತ್ತು ಅನಗತ್ಯವಾಗಿ ಖರ್ಚು ಮಾಡುವ ಜನರು ಎಂದಿಗೂ ಹಣದ ವಿಚಾರದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲವೆಂದು ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯನ ನೀತಿಯ ಪ್ರಕಾರ ಅಂತಹ ಜನರು ಯಾವಾಗಲೂ ಹಣದ ಕೊರತೆಯನ್ನು ಅನುಭವಿಸುತ್ತಾರೆ. ನಾವು ಹಣವನ್ನು ನಿಜವಾಗಿಯೂ ಅಗತ್ಯವಿರುವವರಿಗೆ ಮಾತ್ರ ಖರ್ಚು ಮಾಡಬೇಕೆಂದು ಗಮನದಲ್ಲಿಟ್ಟುಕೊಳ್ಳಿ. ವ್ಯಸನದ ಅಭ್ಯಾಸವು ಎಷ್ಟು ಕೆಟ್ಟದಾಗಿದೆ ಎಂದರೆ ಅದು ವ್ಯಕ್ತಿಯನ್ನು ಎಲ್ಲಿಯೂ ಉದ್ಧಾರವಾಗಲು ಬಿಡುವುದಿಲ್ಲ. ಅದೇ ಸಮಯದಲ್ಲಿ ಮಾದಕ ವ್ಯಸನದಲ್ಲಿ ಸಿಕ್ಕಿಬಿದ್ದ ಜನರು ಯಾವಾಗಲೂ ಹಣದ ಕೊರತೆಯನ್ನು ಎದುರಿಸುತ್ತಾರೆ. ಏಕೆಂದರೆ ಅಂತಹವರು ಮಾದಕ ದ್ರವ್ಯ ಸೇವನೆಗೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆಡಂಬರದ ಜೀವನ ಒಬ್ಬ ವ್ಯಕ್ತಿಗೆ ಎಷ್ಟೇ ಹಣವಿದ್ದರೂ ಪರವಾಗಿಲ್ಲ, ಆದರೆ ಅವನು ಎಂದಿಗೂ ತೋರಿಸಿಕೊಳ್ಳಬಾರದು. ಇದು ಒಬ್ಬ ವ್ಯಕ್ತಿಯು ಮಾಡುವ ದೊಡ್ಡ ತಪ್ಪಾಗಿದೆ ಹಾಗೂ ಕೆಟ್ಟ ಅಭ್ಯಾಸವಾಗಿದೆ. ಆಡಂಬರದ ಜೀವನವನ್ನೇ ರೂಢಿಸಿಕೊಂಡವರು ಯಾವಾಗಲೂ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರದರ್ಶನ ನೀಡುವ ಜನರು ಹಣದ ಕೊರತೆಯನ್ನು ಎದುರಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಹಣವನ್ನು ಸರಿಯಾಗಿ ಬಳಸಬೇಕು. ದುರಾಸೆಯ ಪ್ರವೃತ್ತಿಯನ್ನು ಹೊಂದಿರುವ ಜನರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ದುರಾಸೆಯುಳ್ಳವರು ತಮ್ಮ ಆಸೆಯನ್ನು ಪೂರ್ತಿ ಮಾಡಿಕೊಳ್ಳಲು ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತಾರೆ. ತಮ್ಮ ದುರಾಸೆಯನ್ನು ಪೂರ್ತಿ ಮಾಡಿಕೊಳ್ಳುವಲ್ಲೇ ಅವರು ತಮ್ಮ ಎಲ್ಲಾ ಹಣವನ್ನು ಖರ್ಚು ಮಾಡುತ್ತಾರೆ. ಆದ್ದರಿಂದ ಯಾವಾಗಲೂ ದುರಾಸೆಯಿಂದ ದೂರವಿರಬೇಕು. ಶಾಪಿಂಗ್ ಮಾಡುವ ಅಭ್ಯಾಸ, ಅಗತ್ಯಕ್ಕಿಂತ ಹೆಚ್ಚು ಖರೀದಿಸುವ ಅಭ್ಯಾಸ ಹೊಂದಿರುವ ಜನರು ತಮ್ಮ ಹಣವನ್ನು ಎಂದಿಗೂ ಉಳಿಸಲು ಸಾಧ್ಯವಿಲ್ಲ. ಚಾಣಕ್ಯರು ಅಂತಹ ಜನರನ್ನು ಸಂಪೂರ್ಣವಾಗಿ ದೂರವಿಡಬೇಕೆಂದು ಹೇಳುತ್ತಾರೆ. ನೀವು ಯಾವಾಗಲೂ ನಿಮ್ಮ ಹಣವನ್ನು ಸುರಕ್ಷಿತವಾಗಿಸಿಕೊಳ್ಳಬೇಕು. ಹಣ ಎನ್ನುವುದು ಎಂದಿಗೂ ಶಾಶ್ವತವಾಗಿ ನಮ್ಮ ಬಳಿಯೇ ಇರುವ ವಸ್ತುವಲ್ಲ. ಅಗತ್ಯವಿದ್ದಾಗ ಮಾತ್ರ ಖರ್ಚು ಮಾಡಬೇಕು. ಹಾಗಾಗಿ ಶ್ರೀಮಂತರಾಗಲು ಎಲ್ಲ ದುರಭ್ಯಾಸಗಳಿಂದ ದೂರವಾಗಿ ಎಂದು ಹೇಳುತ್ತಾ, ಹೆಚ್ಚು ಗಳಿಸಿ ಕಡಿಮೆ ಖರ್ಚು ಮಾಡೋಣ, ನಾವು ಶ್ರೀಮಂತರಾಗೋಣ ಎನ್ನುತ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.